ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ದೈಹಿಕ ಶಿಕ್ಷಣದಲ್ಲಿ ಪರೀಕ್ಷೆಗಳು ಮತ್ತು ಮೌಲ್ಯಮಾಪನ ಈ ಒಂದು ವಿಷಯದಲ್ಲಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾ ಇದ್ದೀನಿ. ಈ ಒಂದು ದೈಹಿಕ ಶಿಕ್ಷಣದಲ್ಲಿ ಪರೀಕ್ಷೆಗಳು ಮತ್ತು ಮೌಲ್ಯಮಾಪನದಲ್ಲಿ ನಾನು 3 ಅಧ್ಯಾಯಗಳು ಮುಗಿಸಿದ್ದೀನಿ. ಇದು 4ನೇ ಅಧ್ಯಾಯ ಆಗಿರ್ತೈತೆ. 3 ಅಧ್ಯಾಯಗಳು ಚಲನ ಸಾಮರ್ಥ್ಯದ ಪರೀಕ್ಷೆಗಳು, ದೈಹಿಕ ಅರ್ಹತೆಯ ಪರೀಕ್ಷೆಗಳು, ಶಾರೀರಿಕ ವಿನ್ಯಾಸ. ಇಷ್ಟು 3 ತರಗತಿಗಳ ಕ್ಲಾಸ್ಗಳನ್ನು ಮಾಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂಥ MCQ ಕೂಡ ನಾನು ಬಿಡಿಸಿದ್ದೀನಿ. ಇವತ್ತಿನ ತರಗತಿಯಲ್ಲಿ CCA ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. CCA ಅಂದರೆ ಕಂಟಿನ್ಯೂಯಸ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯುಯೇಷನ್ ಅಂತೇಳಿ, ಕನ್ನಡದಲ್ಲಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ. 2007ರಿಂದ 6ರಿಂದ 10ನೇ ತರಗತಿವರೆಗೆ ಪ್ರೊಫೆಸರ್ LR ವೈದ್ಯನಾಥನ್ ವರದಿ ಆಧಾರಿತ ಒಂದು ಪಠ್ಯಕ್ರಮ ಏನು ಮಾಡ್ತಾರೆ ನೀಡ್ತಿದೆ. ಅದಕ್ಕೆ ಪೂರಕವಾಗಿ ಪಠ್ಯಪುಸ್ತಕ ಮುದ್ರಣ 1986 ರಾಷ್ಟ್ರೀಯ ಶಿಕ್ಷಣ ನೀತಿಯು ಸಹ ಶಾಲಾ ಮೌಲ್ಯಮಾಪನವನ್ನು ಬಲಗೊಳಿಸುವ ಒಂದು ನಿಟ್ಟಿನಲ್ಲಿ ಏನು ಮಾಡ್ತದೆ ಅಂದರೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಎಂಬ 2 ಪದಗಳನ್ನು ಏನು ಮಾಡ್ತಿದ್ದು ಗುರುತಿಸ್ಕೊಳ್ತೈತಿ. ಇತ್ತೀಚಿನ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು NCF ಅಂತ ಕರಿತೀವಿ, ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ 2005 ಮತ್ತು RTI 2009 ಎರಡರ ಬಗ್ಗೆ ಕೂಡ ನಾನು ಸಂಕ್ಷಿಪ್ತವಾಗಿ ವಿಡಿಯೋ ಮಾಡಿದ್ದೀನಿ, ನೋಡ್ಕೊಳ್ಳಿ. ಸೆಕ್ಷನ್ 29H ಮತ್ತು ಸೆಕ್ಷನ್ 30 ಸಹ ಇದಕ್ಕೆ ಏನು ಮಾಡಿದ್ದೇವೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತೇವೆ. ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ಎಲ್ಲ ರೀತಿಯಿಂದಲೂ ಬಲವರ್ಧನೆಗೊಳಿಸಬೇಕು ಅನ್ನೋದು ಏನು ಮಾಡ್ತೈತಿ ಅಭಿಪ್ರಾಯವಾಗಿರ್ತೈತೆ. ದೈಹಿಕ ಶಿಕ್ಷಣ ಮತ್ತು ಆರೋಗ್ಯ ಯೋಗ ಶಿಕ್ಷಣವು ದೈಹಿಕ ಶಿಕ್ಷಣ ಹೆಂಗಿರ್ಬೇಕಂದ್ರೆ ದೈಹಿಕ ಶಿಕ್ಷಣ, ಆರೋಗ್ಯ ಮತ್ತು ಯೋಗ ಶಿಕ್ಷಣವು 60:40 ಅಂದರೆ 60 ಪ್ರಯೋಗ ಇರಬೇಕು, 40 ಥಿಯರಿ ಇರಬೇಕು. ಈ ಒಂದು ಅನುಪಾತದಲ್ಲಿ ಏನಾಗಿದೆ ಪಠ್ಯಪುಸ್ತಕ ರಚನೆ ಆಗಬೇಕಂತ ಹೇಳಿ ಪ್ರೊಫೆಸರ್ ವೈದ್ಯನಾಥನ್ ವರದಿ ಏನು ಮಾಡ್ತೈತೆ ಶಿಫಾರಸು ಮಾಡ್ತೈತೆ. ಅದರ ಶಿಫಾರಸಿನ ಅನ್ವಯ ಏನಾಗ್ತೈತೆ ಅಂದರೆ 1ರಿಂದ 10ನೇ ತರಗತಿವರೆಗೆ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಏನಾಗಿದೆ ಇವಾಗ ಕಡ್ಡಾಯವಾಗಿದೆ. ಅಂದರೆ ಇವಾಗ ತಿರ್ಗಿ ಮತ್ತು ತೆಗೆದಿದ್ದಾರೆ, ಇವಾಗ ಮೌಲ್ಯ ಶಿಕ್ಷಣ ಬಂದಿದೆ. ಕಲಿಸಿದ ವಿಷಯವನ್ನು ಮೌಲ್ಯಮಾಪನ ಮಾಡುವಾಗ ನೂತನವಾಗಿ ಅನುಷ್ಠಾನವಾಗಿರುವಂತಹ CCA ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ವಿಧಾನದಂತೆ ಏನಾಗ್ತದೆ ನಡೆಸಬೇಕಾಗ್ತದೆ. ದೈಹಿಕ ಶಿಕ್ಷಣ ಮೌಲ್ಯಮಾಪನವು 60+40% ಅನುಪಾತದಲ್ಲಿ ಅಂದರೆ ಪ್ರಾಯೋಗಿಕ 60, ತಾತ್ವಿಕ 40 ನಡೀಬೇಕು. CCA ಅಡಿಯಲ್ಲಿ ಒಂದು ಶೈಕ್ಷಣಿಕ ಅಡಿಯಲ್ಲಿ ಒಟ್ಟು 2 ದೈಹಿಕ ಸಾಮರ್ಥ್ಯ ಪರೀಕ್ಷೆ, 4 ರೂಪಣಾತ್ಮಕ ಪರೀಕ್ಷೆ. 2 ದೈಹಿಕ ಸಾಮರ್ಥ್ಯ ಪರೀಕ್ಷೆ ಬರಬೇಕು. ಪ್ರಾಕ್ಟಿಕಲಾಗಿ 4 ರೂಪಣಾತ್ಮಕ ಅಂದರೆ FA1, FA2, FA3, FA4 ಮಾಡಬೇಕು. ಹಾಗೆ 2 ಸಂಕಲ್ಪನಾತ್ಮಕ ಮೌಲ್ಯಮಾಪನ ಕೂಡ ಮಾಡಬೇಕು ಅಂತೇಳಿ ಈ ಒಂದು ಶಿಫಾರಸು ಇರ್ತೈತೆ. ಈ ಒಂದು ಕೆಳಗಿನ ಮಾರ್ಗಸೂಚಿಯಂತೆ ತಮ್ಮ ಶಾಲೆಗಳಲ್ಲಿ ನೋಡಬೇಕು, ಅಳವಡಿಸ್ಕೊಳ್ಬೇಕು. ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ 6ರಿಂದ 10ನೇ ತರಗತಿಯ ಒಂದು ಮೌಲ್ಯಮಾಪನಕ್ಕೆ ಇದೇನು ಮಾಡಿದ್ದಾರೆ ಅವಾಗ ನೀಡಿದರು. ಇವಾಗ ಮೊದಲನೇ ಸೆಮಿಸ್ಟರ್ ಮೊದಲನೇ ಅವಧಿ ನೋಡಿರಿ. ಮೊದಲನೇ ಸೆಮಿಸ್ಟರ್ ಮೊದಲನೇ ಅವಧಿ, ಮೊದಲನೇ ಸೆಮಿಸ್ಟರ್ ಅಂದರೆ SA1 ಮೊದಲನೇ ಅವಧಿ ನೋಡಿರಿ. 1ನೇ ದೈಹಿಕ ಸಾಮರ್ಥ್ಯ ಪರೀಕ್ಷೆ ET1 ಜೂನ್ ತಿಂಗಳ ಕೊನೆಯವರೆಗೂ ಇದು ಮಾಡಬೇಕು. ಅಲ್ಲಿ 10 ಅಂಶಗಳಿರ್ತವೆ. 1ನೇ ರೂಪಣಾತ್ಮಕ ಮೌಲ್ಯಮಾಪನ ಇದೇನಿದೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಪ್ರಾಕ್ಟಿಕಲ್ ಆಗಿದೆ. ಈಗ 1ನೇ ರೂಪಣಾತ್ಮಕ ಮೌಲ್ಯಮಾಪನ ಇದು ಪ್ರಾಯೋಗಿಕ ಪರೀಕ್ಷೆ ಆಗಿರ್ತೈತಿ. ಹಾಗೆ ಪಂದ್ಯಾಟಗಳಲ್ಲಿ ಏನು ಮಾಡ್ತಾರೆ ಈ ಒಂದು ಪರೀಕ್ಷೆಯನ್ನು ಮಾಡ್ತಾರೆ. ಪ್ರಾಯೋಗಿಕವಾಗಿ ಪಂದ್ಯಾಟಗಳಲ್ಲಿ ಏನು ಮಾಡಬೇಕು ಈ ಒಂದು ಏನು ಮಾಡಬೇಕು ರೂಪಣಾತ್ಮಕ ಮೌಲ್ಯಮಾಪನ ಮಾಡಬೇಕು. ಅದಕ್ಕೆ ಯಾವಾಗ ಮಾಡಬೇಕಂದ್ರೆ ಜುಲೈ ಕೊನೆಯಲ್ಲಿ. ದೈಹಿಕ ಸಾಮರ್ಥ್ಯ ಪರೀಕ್ಷೆ ಜೂನ್ ತಿಂಗಳ ಕೊನೆಯಲ್ಲಿ ಮಾಡಿದರೆ ಜುಲೈ ತಿಂಗಳ ಕೊನೆಯಲ್ಲಿ FA1 ಮಾಡಬೇಕು. 2ನೇ ಅವಧಿ ಪ್ರಾಯೋಗಿಕ ಪರೀಕ್ಷೆ ತಾಳಬದ್ಧ ಚಟುವಟಿಕೆ ಸೆಪ್ಟೆಂಬರ್ ಮೊದಲ ವಾರದಲ್ಲಿ. ಇದು FA2. ಇದು FA1 ಆದರೆ ಇದು FA2. ಈಗ ಸಂಕಲನಾತ್ಮಕ SA1 ಅರ್ಧವಾರ್ಷಿಕ ಪರೀಕ್ಷೆ ಅಂತ ಕರಿತೀವಲ್ಲ, ಅಥವಾ ಇದು ಹೆಂಗಿರ್ತದೆ ಸಂಕಲನ ತಾತ್ವಿಕ ಅಥವಾ ಲಿಖಿತ ರೂಪದಲ್ಲಿ ಇರ್ತೈತೆ. ಇದು ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಮಾಡಬೇಕು. ಯಾಕೆಂದರೆ ಅಕ್ಟೋಬರಲ್ಲಿ ನಮಗೆ ಹಾಲಿಡೇಸ್ ಬಂದಿರ್ತವೆ. ಸೆಪ್ಟೆಂಬರ್ ಕೊನೆಯ ವಾರಗೆ ಏನು ಮಾಡಬೇಕು ನಾವು SA1 ಮುಗಿಸ್ಕೊಂಡಿರಬೇಕು. ಒಟ್ಟು ಎಷ್ಟು ಅಂಶಗಳದಾವೆ ಇಲ್ಲಿ SA2ಗೆ 20 ಅಂಶಗಳು, FA1ಗೆ 10, FA2ಗೆ 10 ಮತ್ತು ದೈಹಿಕ ಸಾಮರ್ಥ್ಯಕ್ಕೆ 10, ಟೋಟಲ್ 50. ಇವಾಗ 2ನೇ ಸೆಮಿಸ್ಟರ್
ಮೊದಲನೇ ಸೆಮಿಸ್ಟರ್ ಮುಗಿತು. ಇವಾಗ ಎರಡನೇ ಸೆಮಿಸ್ಟ್ರಲ್ಲಿ ಎರಡನೇ ಅವಧಿ. ಮೂರನೇ ರೂಪಣಾತ್ಮಕ ಮೌಲ್ಯಮಾಪನ FA3 ಅಂತ ಕರಿತೀವಿ. ಅದು ಡಿಸೆಂಬರ್ ಕೊನೆಯ ವಾರದಲ್ಲಿ 10 ಅಂಶಗಳಿಗೆ ಮಾಡಬೇಕು. ಎರಡನೇ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಜನವರಿ ಕೊನೆಯ ವಾರದಲ್ಲಿ. ದೈಹಿಕ ಪರೀಕ್ಷೆ ಎರಡೇ ಮಾಡಬೇಕಂತ ಹೇಳಿದ್ವಿ. ಅದು ಫಸ್ಟೊಂದು, ಇವಾಗ ನೆಕ್ಸ್ಟ್ ದೈಹಿಕ ಅದು ಜುಲೈ ಎಲ್ಲಿ ಮಾಡಿದ್ರು, ಜೂನಲ್ಲಿ ಮಾಡಿದರು. ಈಗ ಇದು ಡಿಸೆಂಬರಲ್ಲಿ ಜನವರಿಯ ಕೊನೆಯ ವಾರದಲ್ಲಿ ಮಾಡಬೇಕದು 10 ಅಂಶಗಳಿಗೆ. FA4 4ನೇ ರೂಪಣಾತ್ಮಕ ಒಂದು ಪರೀಕ್ಷೆ. ಇದು ಯೋಗಾಸನ ಮಾಡಿಸ್ಬೇಕಿಲ್ಲಿ ಫೆಬ್ರವರಿ ಕೊನೆಯ ವಾರದಲ್ಲಿದು 10 ಅಂಶಗಳಿಗೆ ಮಾಡಿಸ್ಬೇಕು. SA2 ಎರಡನೇ ಸಂಕಲನಾತ್ಮಕ ಪರೀಕ್ಷೆ. ಇದು ಲಿಖಿತ ರೂಪದಲ್ಲಿರ್ತೈತೆ. ಮಾರ್ಚ್ ಕೊನೆಯ ವಾರದಲ್ಲಿ 20 ಅಂಶಗಳಿಗೆ ಮಾಡಿಸ್ಬೇಕು. ಇವು ಎಷ್ಟಾಯಿತು? ಇಲ್ಲಿ 50 ಆಯಿತು, ಇಲ್ಲಿ 50, ಎರಡು ಸೇರಿಸಿದ್ರೆ ಎಷ್ಟಾಗುತ್ತೆ? ಒಟ್ಟು 100 ಅಂಶಗಳು ಆಗಿರ್ತವೆ. ಇಲ್ಲೊಂದು ಸೂಚನೆ ಕೊಟ್ಟಿದ್ದಾರೆ ನೋಡ್ರಿ. ಅಂಕ ಎಂಬ ಪದದ ಬದಲಾಗಿ ಏನು ಮಾಡಲಾಗಿದೆ? ಇಲ್ಲಿ ಅಂಶ ಅಂತೇಳಿ ಹೇಳಲಾಗಿದೆ. ಎಲ್ಲ ಅಂಶ ನೋಡಿದೇವಲ್ಲ, ಅಲ್ಲಿ ಅಂಕಗಳು ಅಂತ ಅರ್ಥ ನಾವು ಮಾಡ್ಕೋಬೇಕು. ದೈಹಿಕ ಸಾಮರ್ಥ್ಯ ರೂಪಣಾತ್ಮಕ ಪರೀಕ್ಷೆಗಳು ಇವು ಏನಂತವೆ? ಪ್ರಾಯೋಗಿಕ ಪರೀಕ್ಷೆಗಳಾಗಿರ್ತವೆ. ಸಂಕಲನಾತ್ಮಕ ಪರೀಕ್ಷೆ ಏನು ಮಾಡ್ತೈತೆ? ಪ್ರಶ್ನೆ ಪತ್ರಿಕೆಯೊಂದಿಗೆ ಅದು ಲಿಖಿತ ರೂಪದಲ್ಲಿ ಇರ್ತೈತೆ. 1ನೇ ದೈಹಿಕ ಸಾಮರ್ಥ್ಯ ಪರೀಕ್ಷೆ ನೋಡ್ರಿ, ಅದು ಡೀಟೇಲ್ಸ್ ಹಾಕೊಟ್ಟಿದ್ದಾರೆ. ಭಾರತ ಸರ್ಕಾರವು 1959ರಲ್ಲಿ ಏನು ಮಾಡ್ತೈತೆ? ರಾಷ್ಟ್ರೀಯ ದೈಹಿಕ ದಾರ್ಢ್ಯತೆ ಆಂದೋಲನವನ್ನು ಲಕ್ಷ್ಮೀಬಾಯಿ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯದ ಒಂದು ಸಂಯೋಗದೊಂದಿಗೆ ರಾಷ್ಟ್ರೀಯ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಮಕ್ಕಳ ಮತ್ತು ಯುವ ಪೀಳಿಗೆಗೆ ಬ್ಯಾಟರಿ ಪರೀಕ್ಷೆಯ ರೂಪದಲ್ಲಿ ಏನು ಮಾಡ್ತೈತೆ? ವಿದ್ಯಾರ್ಥಿಗಳ ದೈಹಿಕ ಸಾಮರ್ಥ್ಯವನ್ನು 1, 2, 3 ನಕ್ಷತ್ರದ ಆಧಾರದ ಮೇಲೆ ಏನು ಮಾಡ್ತೈತೆ? ಇದು ಪರೀಕ್ಷೆ ಮಾಡ್ತೈತೆ. ಯಾವುದು? ದೈಹಿಕ ಸಾಮರ್ಥ್ಯ ಪರೀಕ್ಷೆ. ಎಷ್ಟೆಲ್ಲ ಬರ್ತೈತೆ? ದೈಹಿಕ ದಾರ್ಢ್ಯತೆ ಆಂದೋಲನ 1959ರಲ್ಲಿ ಲಕ್ಷ್ಮೀಬಾಯಿ ದೈಹಿಕ ಶಿಕ್ಷಣ ಒಂದು ಕಾಲೇಜಿನೊಂದಿಗೆ ಏನು ಮಾಡ್ತೈತೆ? ಕೂಡಿಕೊಂಡು ರಾಷ್ಟ್ರೀಯ ಕಾರ್ಯಕ್ರಮ ರೂಪಿಸಿ ಮಕ್ಕಳ ಮತ್ತು ಯುವ ಪೀಳಿಗೆಯ ಒಂದು ಬ್ಯಾಟರಿ ಪರೀಕ್ಷೆ ರೂಪದಲ್ಲಿ ವಿದ್ಯಾರ್ಥಿಗಳ ದೈಹಿಕ ಸಾಮರ್ಥ್ಯವನ್ನು ಏನು ಮಾಡ್ತೈತೆ? ಅಳಿತೈತಿ. ಅದು 1, 2, 3 ನಕ್ಷತ್ರಗಳ ಆಧಾರದ ಮೇಲೆ ಅದನ್ನು ಅಳತೆ ಮಾಡ್ತಾರೆ. ದೈಹಿಕ ಶಿಕ್ಷಣ ಕಾಯ್ದೆ 2010ರ ಮುಖ್ಯ ಉದ್ದೇಶ ಏನಾಗಿತ್ತು ಅಂದರೆ 14 ವರ್ಷದ ಒಳಗಿರುವಂತಹ ಪ್ರತಿಯೊಂದು ಮಗುವು ಕೂಡ ಆರೋಗ್ಯವಾಗಿರಲು, ಅಂದರೆ ಸದೃಢ ಆರೋಗ್ಯವಾಗಿರಲು ನಾನಾ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲು ಶಾಲಾ ಹಂತದಲ್ಲಿ ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನು ಇಲ್ಲಿ ರೂಪಿಸಲಾಗಿದೆ. ಇಲ್ಲಿ ದೈಹಿಕ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಪರೋಕ್ಷವಾಗಿ ಸಂಬಂಧಿಸಿದ ಚಲನೆಗಳನ್ನು ಆರೋಗ್ಯಕ್ಕಾಗಿ ಪ್ರಮುಖ 6 ಪರೀಕ್ಷೆಗಳನ್ನು ಏನು ಮಾಡಲಾಗಿದೆ? ಇಲ್ಲಿ ವಿಂಗಡಿಸಲಾಗಿದೆ. ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನು ಪರೋಕ್ಷವಾಗಿ ಸಂಬಂಧಿಸಿದ ಚಲನೆಗಳನ್ನು ಆರೋಗ್ಯಕ್ಕಾಗಿ ಪ್ರಮುಖ 6 ಪರೀಕ್ಷೆಗಳನ್ನು ಏನು ಮಾಡಲಾಗಿದೆ? ಇಲ್ಲಿ ವಿಂಗಡಣೆ ಮಾಡಲಾಗಿದೆ. ಅವು ಯಾವ ಅಂದರೆ 1 ವೇಗ, ಚಪಲತೆ, ಬಲ, ಮೈಮಣತ ಮತ್ತು ಕಷ್ಟ ಸಹಿಷ್ಣುತೆ ಅಥವಾ ಸಹಿಷ್ಣುತೆ ಅಂತ ಕರಿತೀವಿ, ಸಮತಲ. ಇವು ಏನು ಮಾಡಿದ್ದೀವಿ ನಾವು? ದೈಹಿಕ ಸಾಮರ್ಥ್ಯ ಪರೀಕ್ಷೆಗಳು ಅಂತೇಳಿ ಫಸ್ಟ್ ಲೆಸನ್ನಲ್ಲಿ ಅಧ್ಯಯನ ಮಾಡಿದ್ವಿ ಹೋಗುವ ಸಂಕ್ಷಿಪ್ತವಾಗಿ. ಹಾಗಾಗಿ ಇಲ್ಲೇನು ಹೇಳಿದ್ದಾರೆ ಅಂದರೆ ಇವುಗಳನ್ನು ದೈಹಿಕ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಪರೋಕ್ಷವಾಗಿ ಸಂಬಂಧಿಸಿದ ಒಂದು ಚಲನೆಗಳನ್ನು ಆರೋಗ್ಯಕರವಾಗಿ ಮಾಡಲು ಪ್ರಮುಖವಾಗಿ 6 ಪರೀಕ್ಷೆಗಳಿಗೆ ವಿಂಗಡಣೆ ಮಾಡಲಾಗಿದೆ ಅಂತೇಳಿ ಹೇಳಿದ್ದಾರೆ. ಈ 6 ಅಂಶಗಳಲ್ಲಿ ಮೊದಲ ಹಂತದಲ್ಲಿ ಮುಖ್ಯವಾದ 3 ಪರೀಕ್ಷೆಗಳನ್ನು ಶಾಲಾ ಮಕ್ಕಳಿಗೆ ಏನು ಮಾಡಬೇಕು? ಪ್ರಾಯೋಗಿಕವಾಗಿ ಅಳವಡಿಸಲಾಗಿದೆ. ಅವುಗಳು ಯಾವಂದರೆ ವೇಗ, ಬಲ, ಕಷ್ಟ ಸಹಿಷ್ಣುತೆ. ಬಾಲಕ ಮತ್ತು ಬಾಲಕಿಯರಿಗೆ ಪ್ರತ್ಯೇಕವಾಗಿ ಏನು ಮಾಡಬೇಕು? ನಡೆಸಬೇಕು. ಏನು? ವೇಗ, ಬಲ, ಕಷ್ಟ ಸಹಿಷ್ಣುತೆ ಬಾಲಕರಿಗೆ ಪ್ರತ್ಯೇಕವಾಗಿ, ಬಾಲಕಿಯರಿಗೆ ಪ್ರತ್ಯೇಕವಾಗಿ ಮಾಡಬೇಕು ಅಂತ ಹೇಳಿದೆ. ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನು ವರ್ಷದ 2ನೇ ಬಾರಿ ನಡೆಸಬೇಕು. ಅದು ಜೂನ್ ಅಥವಾ ಜನವರಿ ತಿಂಗಳಲ್ಲಿ ನಡೆಸಬೇಕು. ಒಟ್ಟು ಅಂಶಗಳು 10+10 ಅಲ್ಲಿ ನೋಡೋದವಲ್ಲ, ಜನವರಿಯಲ್ಲಿ ಮತ್ತು ಜನವರಿ ಕೊನೆಯಲ್ಲಿ, ಜೂನ್ ಕೊನೆಯಲ್ಲಿ ಏನು ಮಾಡಬೇಕು? ದೈಹಿಕ ಸಾಮರ್ಥ್ಯ ಪರೀಕ್ಷೆ ನಡೆಸಬೇಕು. ಅಲ್ಲಿ 10+10 ಅಂಕಗಳು ಅಂದರೆ 10 ಅಂಶ, ಅದಕ್ಕೆ 10 ಅಂಶ, ಇದಕ್ಕೆ 2 ಇರ್ತಾವಲ್ಲ, 2 ಸೇರಿ 20 ದೈಹಿಕ ಸಾಮರ್ಥ್ಯ ಪರೀಕ್ಷೆ ನಡೆಸುವಂಥ ವಿಧಾನ ನೋಡ್ರಿ ಹೆಂಗೆ ನಡೆಸ್ತಾರೆ ಅಂಥೇಳಿ. ದೈಹಿಕ ಸಾಮರ್ಥ್ಯ ಪರೀಕ್ಷೆ ಜೂನ್ ತಿಂಗಳದು 10 ಅಂಶಗಳು ಹೆಂಗೆ ಮಾಡ್ತಾರೆ ಅಂತೇಳಿ. ವೇಗಕ್ಕೆ 3 ಅಂಶಗಳು ಕೊಡ್ತಾರೆ ಅವರು, ಬಲಕ್ಕೆ 3 ಅಂಶಗಳು, ಕಷ್ಟ ಸಹಿಷ್ಣುತೆಗೆ 3 ಅಂಶಗಳು, ಭಾಗವಹಿಸಿದ್ದಕ್ಕೆ 1 ಅಂಶ. ಇವು ಅಂಶಗಳಂದರೆ ಅಂಕಗಳು ಅಂತೇಳಿ ಮೆನ್ಷನ್ ಮಾಡ್ಕೋಬೇಕು. ವೇಗಕ್ಕೆ 3 ಅಂಕ, ಬಲಕ್ಕೆ 3 ಅಂಕ, ಕಷ್ಟ ಸಹಿಷ್ಣುತೆಗೆ 3 ಅಂಕ, ಭಾಗವಹಿಸಿದ್ದಕ್ಕೆ 1 ಅಂಕ. ಟೋಟಲ್ ಸೇರಿಬಿಟ್ಟು ಇಷ್ಟದು 10 ಅಂಕಗಳು ಅಥವಾ 10 ಅಂಶಗಳು ಅದು.
ಇಲ್ಲಿ ವೇಗ, ಬಲ, ಕಷ್ಟ ಸಹಿಷ್ಣುತೆ ಮೂರರಲ್ಲಿ ಭಾಗವಹಿಸಿ ಮುಕ್ತಾಯಗೊಳಿಸಿದವರಿಗೆ ಭಾಗವಹಿಸೋಕ್ಕೆ ಒಂದು ಅಂಶ ನೀಡ್ತಾರೆ. ಮೂರಲ್ಲಿ ಭಾಗವಹಿಸಲೇಬೇಕು. ಮೂರರಲ್ಲಿ ಭಾಗವಹಿಸಿದ್ರೆ ಮಾತ್ರ ಅವ್ರಿಗೆ ಏನು ಮಾಡ್ತಾರೆ, ಭಾಗವಹಿಸಿದ್ದಾರೆ ಅಂತೇಳಿ ಒಂದು ಅಂಕ ನೀಡ್ತಾರೆ. ವೇಗಕ್ಕೆ ತೆಗೆದುಕೊಳ್ಳುವಂಥ ಪರೀಕ್ಷೆಗಳು 3 ಅಂಶಗಳು. ವೇಗಕ್ಕೆ ತೆಗೆದುಕೊಳ್ಳುವ ಪರೀಕ್ಷೆಗಳೆಷ್ಟು? 3 ಅಂಶಗಳಿಗೆ. ಅವು 3 ಅಂಶಗಳಿವೆ ನೋಡ್ರಿ. 30 ಮೀಟರ್ ಓಟ, 50 ಮೀಟರ್ ಓಟ, 100 ಮೀಟರ್ ಓಟ ಓಡುವುದು. ಇವುಗಳಲ್ಲಿ ಯಾವುದಾದ್ರೂ ಒಂದು ಏನು ಮಾಡಬೇಕು, ನಾವು ವೇಗಕ್ಕೆ ಬಳಸ್ಕೊಳ್ಬೇಕು. ಬಲ ಪರೀಕ್ಷೆಗೆ ಈ ಕೆಳಗಿನ ಯಾವುದಾದ್ರೂ ಒಂದು 3 ಅಂಶಗಳಲ್ಲಿ ಯಾವುದಾದ್ರೂ ಒಂದು 3 ಅಂಶಗಳಿವೆ ನೋಡಲಿ. ಬಲ ಅಂಶಗಳಿಗೂ ಕೂಡ ಇವು ಕೆಳಗಿನಲ್ಲಿ ಯಾವುದಾದ್ರೂ ಒಂದು ಆರಿಸ್ಕೋಬೇಕು. ಇಲ್ಲಿ 3 ಅಂಶಗಳಿರುತ್ತೆ, ಅಲ್ಲೊಂದು ಆರಿಸ್ಕೋಬೇಕು. ಅವು ಯಾವೆಂದರೆ, ಒಂದು ಸ್ಟ್ಯಾಂಡಿಂಗ್ ಬ್ರಾಂಡ್ ಜಂಪು, ಉದ್ದ ಜಿಗಿತ, ಥ್ರೋ ಬಾಲ್ ಎಸೆತ. ಇದು ಬಾಲಕಿಯರಿಗೆ ಮಾತ್ರ ಇರ್ತೈತೆ. ಇದರಲ್ಲಿ ನಾವು ಯಾವುದಾದ್ರೂ ಒಂದು ಬಳಸ್ಕೊಂಡು ಏನು ಮಾಡಬೇಕು, ಈ ಬಲ ಪರೀಕ್ಷೆಗೆ ನಾವು ಅಟೆಂಡ್ ಆಗಬೇಕು. ಈಗ ಕಷ್ಟ ಸಹಿಷ್ಣುತೆ ಪರೀಕ್ಷೆಗೆ ಇಲ್ಲೇನು ಆರಿಸ್ಕೋಬೇಕು ನೋಡ್ರಿ. ನಡಿಗೆ ಇದೆ, ಅದು 20 ನಿಮಿಷದ್ದು. 6 × 10 ಮೀಟರ್ ಶಟಲ್ ರನ್ ಇದೆ. ಸಿಟಪ್ಸ್ ಇದೆ, ಸ್ಕಿಪ್ಪಿಂಗ್ ಇದೆ, ಮತ್ತು 600 ಮೀಟರ್ ಓಟ, 800 ಮೀಟರ್ ಓಟ ಇದ್ದಾವೆ. ಇಲ್ಲಿ ಯಾವುದಾದ್ರೂ ಒಂದು ಆರಿಸ್ಕೋಬೇಕು. ಕಷ್ಟ ಸಹಿಷ್ಣುತೆ ಪರೀಕ್ಷೆಗೆ ಯಾವುದಾದ್ರೂ ಒಂದು ಅಂಶ. ಇಲ್ಲಿ 3 ಅಂಶಗಳು ಇರ್ತವೆ. ಇಲ್ಲಿ ಬಲ ಹೇಳೋದಿಲ್ಲ, ಇನ್ನು ಇದಾವೆ ನೋಡ್ರಿ. ಮೆಡಿಸಿನ್ ಬಾಲು, ಇದು ಬಾಲಕರಿಗೆ ಮಾತ್ರ ಇದೆ. ಗುಂಡು ಎಸೆತ, ಇದರಲ್ಲಿ ನಾವು ಯಾವುದಾದ್ರೂ ಇವು ಸ್ಟ್ಯಾಂಡಿಂಗ್ ಬ್ರಾಡ್ ಜಂಪು ಮತ್ತು ಉದ್ದ ಜಿಗಿತ, ಥ್ರೋ ಬಾಲ್ ಇವು ಬಾಲಕಿಯರಿಗೆ ಮಾತ್ರ ಇದ್ದಾವೆ. ಬಾಲಕರಿಗೆ ಮೆಡಿಸಿನ್ ಬಾಲ್ ಇದೆ ಮತ್ತು ಗುಂಡು ಎಸೆತ ಅವರು ಆರಿಸ್ಕೋಬೋದು, ಇವರು ಆರಿಸ್ಕೋಬೋದು. ಪರ್ಟಿಕ್ಯುಲರಾಗಿ ಕೊಟ್ಟಿಲ್ಲ ಇಲ್ಲಿ. ಈಗ ಭಾಗವಹಿಸೋಕೆ ಒಂದು ಅಂಶ ಹೆಂಗೆ ಕೊಡ್ತಾರೆ ಅಂತ ನೋಡ್ರಿ. ಮೇಲಿನ 3ರಲ್ಲಿ ಭಾಗವಹಿಸಿ ಅವರೇನಾದರೂ ಮುಕ್ತಾಯಗೊಳಿಸಿದರೆ ಅಲ್ಲಿ ಭಾಗವಹಿಸೋಕೆ ಏನು ಮಾಡ್ತಾರೆ, 1 ಅಂಕ ನೀಡ್ತಾರೆ. ಇವಾಗ ರೂಪಣಾತ್ಮಕ ಮೌಲ್ಯಮಾಪನ. ಇಲ್ಲಿ ಪ್ರಾಯೋಗಿಕ ಆಗೋದಲ್ಲಿ 10 + 10 + 10 + 10 ಒಟ್ಟು 40 ಅಂಶಗಳು, ಅಂದರೆ 40 ಅಂಕಗಳು. FA1, FA2, FA3, FA4 ಅಂತ ಮಾಡ್ತೀವಲ್ಲ, 4ಕ್ಕೂ ಕೂಡ 10 ಅಂಕಗಳನ್ನು ಕೊಟ್ಟು ನಾವು ಮಾಡಬೇಕು. ಇದು ಪ್ರಾಯೋಗಿಕ ಕೌಶಲ್ಯಗಳಿಗೆ ಮೌಲ್ಯಮಾಪನ ಮಾಡುವುದು. ಒಂದು ಶೈಕ್ಷಣಿಕ ವರ್ಷದಲ್ಲಿ 4 ರೂಪಣಾತ್ಮಕ ಮೌಲ್ಯಮಾಪನ ಮಾಡಬೇಕು. ಒಂದು ರೂಪಣಾತ್ಮಕ ಮೌಲ್ಯಮಾಪನಕ್ಕೆ 10 ಅಂಶಗಳು. 2 ಕೌಶಲ್ಯಗಳಿಗೆ ಅಂದರೆ 5 + 5 ಅಂಶಗಳು. ಒಂದು ಕೌಶಲ್ಯಕ್ಕೆ ಗರಿಷ್ಠ 5 ಅಂಶಗಳು ಇರ್ತವೆ. ಅಂದರೆ 2 ಸ್ಕಿಲ್ಗಳು ಮಾಡಬೇಕಿಲ್ಲಿ, 2 ಅಂಶಗಳು ಮಾಡಬೇಕು. 2 ಸ್ಕಿಲ್ ಮಾಡಿದ್ರೆ ಅದಕ್ಕೆ 5 ಟೋಟಲ್ ಸೇರಿಬಿಟ್ಟು 10 ಅಂಕಗಳಿರ್ತವೆ ನೋಡ್ರಿ. 5 ಅಂಶಗಳು ಅಂತೇಳಿ ಏನು ಮಾಡಬೇಕಿಲ್ಲಿ, ಹಂತಗಳನ್ನು ಮಾಡಿ ಇಲ್ಲಿ ಗಮನಿಸಬೇಕು. ಹಂತಗಳನ್ನು ಗಮನಿಸಿ ನೀಡಬೇಕು. ಯಾವ್ಯಾವ ಹಂತ ಅಂದರೆ, 1ನೇ ಹಂತಕ್ಕೆ ಪ್ರಾರಂಭಿಕ ಸ್ಥಿತಿ ಅಂತ ಕರಿತೀವಿ, ಅಲ್ಲಿ 1 ಕರೆಕ್ಟ್ ಮಾಡಿದ್ರೆ 1 ಅಂಶ ನೀಡಬೇಕು. 2ನೇ ಹಂತಕ್ಕೆ ನಿಲುವಿಗೆ 1 ಅಂಕ ಕೊಡಬೇಕು. ನಿರ್ವಹಣೆಗೆ 3 ಅಂಕ ಕೊಡಬೇಕು. ಇದು ನಿರ್ವಹಣೆಗೆ 1 ಅಂಕ ಕೊಡಬೇಕು. ಸಂಪರ್ಕಕ್ಕೆ 1 ಅಂಕ. ಅಂತ್ಯಾನುಗತಿ ಹಿಂಗೆ ಎಂಡ್ ಮಾಡ್ತಾರೆ, ಅದಕ್ಕೆ 1 ಅಂಕ. ಟೋಟಲ್ ಸೇರಿಬಿಟ್ಟು 5 ಅಂಶಗಳದು. ಇಲ್ಲಿ ಒಟ್ಟು ಏನು ಮಾಡ್ತಾರೆ, ಇದು ಜುಲೈ, ಸೆಪ್ಟೆಂಬರ್, ಡಿಸೆಂಬರ್, ಫೆಬ್ರವರಿಯಲ್ಲಿ ಮಾಡ್ತಾರೆ. ಜುಲೈಯಲ್ಲಿ FA1, ಸೆಪ್ಟೆಂಬರಲ್ಲಿ FA2, ಡಿಸೆಂಬರಲ್ಲಿ FA3, ಫೆಬ್ರವರಿ FA4. ಈ ರೀತಿ 4 ರೂಪಣಾತ್ಮಕ ಮೌಲ್ಯಮಾಪನ ಮಾಡ್ತಾರೆ. ಇವಾಗ ಸಂಕಲನಾತ್ಮಕ ಮೌಲ್ಯಮಾಪನಗಳು 20 ಅಂಶಗಳಿರ್ತೈತೆ. ಇದು ಸಂಕಲನಾತ್ಮಕ ಮೌಲ್ಯಮಾಪನ 1 ಅಂತ 2 ಅಂತ ಮಾಡ್ತಾರೆ. ಇಲ್ಲಿ 6ರಿಂದ 9ನೇ ತರಗತಿವರೆಗೆ 40 ಅಂಶಗಳಿಗೆ ಪ್ರಶ್ನೆ ಪತ್ರಿಕೆ ಏನು ಮಾಡ್ತಾರೆ, ರಚಿಸ್ಕೊಂಡು ಪರೀಕ್ಷೆ ಮಾಡ್ತಾರೆ. 40 ಅಂಕಗಳಿಗೆ ಒಂದು SA1 ಮಾಡ್ತಾರೆ. ನಂತರ ಅದನ್ನು ಶೇಕಡ 50ಕ್ಕೆ ಅಂದರೆ 20 ಅಂಶಗಳಿಗೆ ಇಳಿಸಿಕೊಂಡು ಪರಿವರ್ತಿಸಿ ಶ್ರೇಣಿ ನೀಡಬೇಕಲ್ಲಿ. ಅದು 45 ನೀಡಬೇಕು. ಅದೇನು ಮಾಡ್ತಾರೆ ಅಂದರೆ ಶೇಕಡ 50ಕ್ಕೆ ಇರ್ತದಲ್ಲ, ಅದು ಏನು ಮಾಡಬೇಕು, 45ದಿಂದ 50ಕ್ಕೆ ಇಳಿಸ್ಕೊಂಡು ಏನು ಮಾಡಬೇಕು, ಈ 50ಕ್ಕೆ ಇರ್ತದಲ್ಲ ಶೇಕಡ 50ಕ್ಕೆ, ಅದು 20 ಅಂಶಗಳಿಗೆ ಇಳಿಸ್ಕೊಂಡು ಏನು ಮಾಡಬೇಕು, ಶ್ರೇಣಿ ನೀಡಬೇಕು. ಒಂದು ಶೈಕ್ಷಣಿಕ ವರ್ಷದಲ್ಲಿ 2 ಸಂಕಲನಾತ್ಮಕ ಮೌಲ್ಯಮಾಪನ ಮಾಡ್ತಾರೆ. ಒಂದು ಸೆಪ್ಟೆಂಬರ್ಗೆ ಮಾಡಿದ್ರೆ, ಇನ್ನೊಂದು ಮಾರ್ಚ್ ಕೊನೆಯ ವಾರದಲ್ಲಿ ಮಾಡ್ತಾರೆ. ಶಿಕ್ಷಕರು ಸಂಕಲನಾತ್ಮಕ ಪರೀಕ್ಷೆಯನ್ನು ಹಮ್ಮಿಕೊಳ್ಳುವಾಗ ಈ ಕೆಳಗಿನ 8 ಹಂತಗಳನ್ನು ಅನುಸರಿಸಬೇಕು. ಅವರು 8 ಹಂತಗಳು ಯಾವಂದ್ರೆ ನೋಡ್ರಿ. ಉದ್ದಿಷ್ಟ ಆಧಾರಿತ ಶೇಕಡಾವಾರು ಅಂಶಗಳ ಹಂಚಿಕೆ, ಪಠ್ಯಾಂಶ ಅಥವಾ ಅಧ್ಯಾಯ ಶೇಕಡಾವಾರು ಅಂಶಗಳ ಹಂಚಿಕೆ, ಪ್ರಶ್ನೆಗಳ ಸ್ವರೂಪ ಆಧರಿಸಿ ಶೇಕಡಾವಾರು ಅಂಶಗಳ ಹಂಚಿಕೆ,
ಕಠಿಣತೆಯ ಮಟ್ಟ ಆಧರಿಸಿ ಶೇಕಡಾವಾರು ಅಂಶಗಳ ಹಂಚಿಕೆ, ನೀಲನಕ್ಷೆಯ ಸಿದ್ಧತೆ, ನೀಲನಕ್ಷೆಯಂತೆ ಪ್ರಶ್ನೆ ಪತ್ರಿಕೆ ರಚನೆ, ಉತ್ತರ ಸೂಚಿ ಮತ್ತು ಅಂಶಗಳ ವಿತರಣೆ, ಪ್ರಶ್ನೆವಾರು ವಿಶ್ಲೇಷಣೆ, ಅಂಶಗಳ ಹಂಚಿಕೆ. ನೋಡಿರಿ 8 ಹಂತಗಳಿದ್ದಾವೆ. ಏನಿದಾವೆ? ಉದ್ದಿಷ್ಟಾಧಾರಿತ ಶೇಕಡಾವಾರು ಅಂಶಗಳ ಹಂಚಿಕೆ ಮಾಡಬೇಕು, ಅಧ್ಯಯ ಶೇಕಡಾವಾರು ಅಂಶಗಳ ಹಂಚಿಕೆ ಮಾಡಬೇಕು, ಪ್ರಶ್ನೆಗಳ ಸ್ವರೂಪ ಆಧರಿಸಿ ಶೇಕಡಾವಾರು ಅಂಕಗಳು ನೀಡಬೇಕು, ಕಠಿಣತೆಯ ಮಟ್ಟ ಆಧರಿಸಿ ಶೇಕಡಾವಾರು ಪ್ರಶ್ನೆಗಳು ಅಂಕಗಳು ನೀಡಬೇಕು, ನೀಲನಕ್ಷೆಯ ಸಿದ್ಧತೆಗೆ ಅಂಕಗಳು ನೀಡಬೇಕು, ನೀಲನಕ್ಷೆ ಅಂತ ಏನು ಮಾಡಬೇಕು? ಪ್ರಶ್ನೆ ಪತ್ರಿಕೆ ರಚನೆ ಮಾಡಬೇಕು, ಅದಕ್ಕೆ ಪ್ರಶ್ನೆ ಪತ್ರಿಕೆಗೆ ಉತ್ತರ ಸೂಚಿ ಮತ್ತು ಅಂಶಗಳ ವಿವರಣೆ ಕೂಡ ಇಲ್ಲಿ ಇರಬೇಕು, ಅಂಶಗಳ ವಿತರಣೆ ಕೂಡ ಇರಬೇಕು, ಅಂದರೆ ಅಂಕಗಳ ವಿತರಣೆ ಇರಬೇಕಲ್ಲಿ. ಉತ್ತರ ಸೂಚಿಯೊಂದಿಗೆ ಅಂಕಗಳು ಯಾವ್ಯಾವ ಒಂದು ಪ್ರಶ್ನೆಗೆ ಯಾವುದೊಂದು ಅಂಕ ಎಷ್ಟು ಕೊಡಬೇಕು ಅಂತೇಳಿ ವಿತರಣೆ ಕೂಡ ಇರಬೇಕಿಲ್ಲಿ. ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಗೂ ಕೂಡ ಏನು ಮಾಡಬೇಕು? ಅಂಶಗಳ ಹಂಚಿಕೆ ಆಗಬೇಕು. ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಗೂ ಕೂಡ ಅಂಕಗಳಲ್ಲಿ ನೀಡಬೇಕು. ಈಗ ಉದ್ದಿಷ್ಟ ಆಧಾರಿತ ಶೇಕಡಾವಾರು ಅಂಶಗಳ ಹಂಚಿಕೆ ನೋಡ್ರಿ. ಉದ್ದಿಷ್ಟಗಳು ಅಂದರೆ ಜ್ಞಾನ, ತಿಳುವಳಿಕೆ, ಕೌಶಲ್ಯ. ಇನ್ನೊಂದು ಅನ್ವಯ ಏನು ಬರ್ತದೆ ಇಲ್ಲಿ ಕೊಟ್ಟಿಲ್ಲ ಅವರು. ಇಲ್ಲಿ ಏನು ಮಾಡ್ತಾರೆ? ಉದ್ದಿಷ್ಟ ಶೇಕಡಲ್ಲಿ ಜ್ಞಾನ, ತಿಳುವಳಿಕೆ, ಕೌಶಲ್ಯ. ಇಲ್ಲಿ ಜ್ಞಾನಕ್ಕೆ ಎಷ್ಟು ಕೊಟ್ಟಿದ್ದಾರೆ? 35% ಕೊಟ್ಟಿದ್ದಾರೆ. ಅಂಕಗಳು ಎಷ್ಟು? ಅದಕ್ಕೆ 14 ಅಂಕಗಳು. ಪ್ರಶ್ನೆಗಳು ಎಷ್ಟಿರ್ತವೆ? 10 ಇರ್ತವೆ. ತಿಳುವಳಿಕೆಗೆ 55%. ಅಲ್ಲಿ ಅಂಶಗಳು ಅಂದರೆ ಅಂಕಗಳು ಎಷ್ಟಿರ್ತವೆ? 22 ಇರ್ತವೆ. ಪ್ರಶ್ನೆಗಳು ಎಷ್ಟಿರ್ತವೆ? 14 ಇರ್ತವೆ. ಕೌಶಲ್ಯಕ್ಕೆ 10% ಅಂಶ ಅಂದರೆ ಅಂಕ 4 ಇರ್ತವೆ. ಪ್ರಶ್ನೆ ಎಷ್ಟಿರ್ತದೆ? 1 ಇರ್ತೈತೆ. ಟೋಟಲ್ ಆಗಿಬಿಟ್ಟು 100%ಗೆ 40 ಅಂಕಗಳು. ಪ್ರಶ್ನೆ ಎಷ್ಟಿರ್ತದೆ? ಟೋಟಲಾಗಿ 25 ಇರಬೇಕು. ಇದು ಯಾವುದು? ಉದ್ದಿಷ್ಟ ಆಧಾರಿತ ಅಂಶಗಳಿಗೆ. 1956ರಲ್ಲಿ ಬೆಂಜಮಿನ್ ಬ್ಲೂಮ್ನವರು ಉದ್ದೇಶ ಆಧಾರಿತ ಶೇಕಡಾವಾರು ಅಂಶಗಳ ಹಂಚಿಕೆಯನ್ನು ಕಂಡುಹಿಡಿದ್ದಾರೆ. ಪ್ರಶ್ನೆಗಳ ಒಂದು ಸ್ವರೂಪ ಆಧರಿಸಿ ಶೇಕಡಾವಾರು ಅಂಶಗಳ ಹಂಚಿಕೆ ನೋಡ್ರಿ. ಪ್ರಶ್ನೆಗಳ ಆಧರಿಸಿ ಹೆಂಗೆ ಮಾಡ್ಬೇಕಂತೇಳಿ, ವಸ್ತುನಿಷ್ಠ ಒಂದು ಪ್ರಶ್ನೆಗಳಿಗೆ 30% ಅಂದರೆ 12 ಅಂಕಗಳು ಇರ್ತವೆ. ಇಲ್ಲಿ ಪ್ರಶ್ನೆಗಳು 12 ಇರ್ತವೆ. ಕಿರು ಉತ್ತರ ಶಾರ್ಟ್ ಆನ್ಸರ್ಗೆ 10% ಕೊಡ್ತೀವಿ. ಅಲ್ಲಿ ಅಂಶ 4 ಇರ್ತೈತೆ. ಪ್ರಶ್ನೆ ಪತ್ರಿಕೆಯೂ ಕೂಡ ಪ್ರಶ್ನೆಗಳು ಕೂಡ 4 ಇರ್ತವೆ. ಕಿರು ಉತ್ತರ 2 ಅಂಶಗಳು 70 ಅಂಶಗಳು ಶೇಕಡ ಇರ್ತವೆ. 8 ಅಂಶ ಅಂದರೆ ಶೇಕಡ 20%ಗೆ 8 ಅಂಕಗಳು ಕೊಡಬೇಕು. ಪ್ರಶ್ನೆಗಳು 4 ಇರಬೇಕು. ದೀರ್ಘ ಉತ್ತರ 30% ಅಂಕಗಳು ಎಷ್ಟಿರಬೇಕು? 12 ಇರಬೇಕು. ಪ್ರಶ್ನೆ ಎಷ್ಟಿರಬೇಕು? 4 ಇರಬೇಕು. ಅಂಕಣ ಗುರುತು ಅಲ್ಲಿಷ್ಟಿರ್ತೈತೆ 10%. ಅಂಶಗಳು 4 ಇರಬೇಕು. ಪ್ರಶ್ನೆಗಳು 1 ಇರಬೇಕು. ಟೋಟಲ್ ಬಂದುಬಿಟ್ಟು ಶೇಕಡ 100% ಇರ್ತೈತೆ. ಇಲ್ಲಿ ಅಂಶಗಳು 40, ಪ್ರಶ್ನೆಗಳು ಇರ್ತವೆ 25 ಪ್ರಶ್ನೆಗಳು ಇರ್ತವೆ. ಇಲ್ಲಿ ಕಠಿಣತೆಯ ಮಟ್ಟ ಆಧರಿಸಿ ಶೇಕಡಾವಾರು ಪ್ರಶ್ನೆಗಳ ಹಂಚಿಕೆ. ಒಂದು ಸುಲಭ ಪ್ರಶ್ನೆಗಳು ಎಷ್ಟಿರ್ತವೆ? ಶೇಕಡ 37% 5 ಇರ್ತೈತಿ. ಅಂಶಗಳು ಎಷ್ಟಿರ್ತವೆ? ಇದರ ಅಂಕಗಳು 15 ಇರ್ತವೆ. ಹಂಚಿಕೆ 10. ಸಾಧಾರಣ ಒಂದು ಪ್ರಶ್ನೆಗಳಿಗೆ 47% 5% ಇರ್ತೈತೆ. ಅಂಶ ಎಷ್ಟಿರ್ತೈತೆ? 19 ಇರ್ತೈತೆ. ಹಂಚಿಕೆ 13 ಇರ್ತೈತೆ. ಕಠಿಣತೆಗೆ 15%, ಅಂಶ ಎಷ್ಟಿರ್ತೈತೆ? 6 ಇರ್ತೈತೆ. ಹಂಚಿಕೆ 2 ಇರ್ತೈತೆ. ಇಲ್ಲಿ ಶೇಕಡಾವಾರು ಎಷ್ಟಿರ್ತೈತೆ? 100 ಆಯ್ತದೆ. ಅಂಶಗಳು ಎಷ್ಟಿರ್ತವೆ? 40. ಹಂಚಿಕೆ 25 ಇರ್ತೈತೆ. ಟೋಟಲ್ ಆಗಿಬಿಟ್ಟು ಕಠಿಣತೆ ಮಟ್ಟಕ್ಕೂ ಕೂಡ ಏನು ಮಾಡ್ತಾರೆ? 100% ಮಾಡ್ತಾರೆ. ಮೌಲ್ಯಮಾಪನದಲ್ಲಿ ಶ್ರೇಣಿ ನೀಡುವಂಥ ವಿಧಾನ. ಮೌಲ್ಯಮಾಪನ ಮಾಡುವಾಗ ಶ್ರೇಣಿ ಯಾವ ರೀತಿ ನೀಡಬೇಕು ಅಂತೇಳಿ ನೋಡಿರಿ. 90ರಿಂದ 100 ಅಂಕಗಳೇನಾದರೂ ಗಳಿಸಿದರೆ ವಿದ್ಯಾರ್ಥಿನಿಯರಿಗೆ A+ ಕೊಡಬೇಕು. ಅವರಿಗೆ A+. 70ರಿಂದ 89 ಏನಾದರೂ ಅಂಕಗಳು ಬಂದರೆ A ಕೊಡಬೇಕು. 50ರಿಂದ 69 ಅಂಕಗಳು ಪಡ್ಕೊಂಡ್ರೆ B+ ಕೊಡಬೇಕು. 30ರಿಂದ 49 ಪಡ್ಕೊಂಡ್ರೆ B ಕೊಡಬೇಕು. 30ಕ್ಕಿಂತ ಏನಾದರೂ ಕಡಿಮೆ ಪಡ್ಕೊಂಡ್ರೆ ಅವರಿಗೆ C ಅಂತೇಳಿ ಕೊಡಬೇಕು. ಒಟ್ಟು ಶ್ರೇಣಿಗಳು ಎಷ್ಟಿದ್ದಾವೆ? 5 ಶ್ರೇಣಿಗಳನ್ನು ಏನು ಮಾಡ್ತೀವಿ? ಅಂಕಗಳನ್ನು ನೀಡ್ತೀವಿ, ಅಂದರೆ ಗ್ರೇಡ್ಗಳನ್ನು ನೀಡ್ತೀವಿ. 90ರಿಂದ 100 ಬಂದರೆ A+, 70ರಿಂದ 89 ಬಂದರೆ A, 50ರಿಂದ 69 ಬಂದರೆ B+, 30ರಿಂದ 49 ಬಂದರೆ B, ಏನಾದರೂ 30ಕ್ಕಿಂತ ಕಡಿಮೆ ಬಂದರೆ ಅಲ್ಲಿ C, ಅದು ಫೇಲ್ ಅಂತ ಅರ್ಥ ಅಲ್ಲಿ. ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳಿದ್ದಾವೆ, ನೋಡೋಣ ಅದನ್ನು ಇಲ್ಲಿ. 6ರಿಂದ 10ನೇ ತರಗತಿವರೆಗೆ 2007ರಿಂದ ಇವರ ಒಂದು ಆಧಾರಿತ ಪಠ್ಯಕ್ರಮ ನೀಡಿದೆ ಅಂದರೆ ಪ್ರೊಫೆಸರ್ ವೆಲ್ಲರ್ ವೈದ್ಯನಾಥನ್ ವರದಿ. 1986ರ ರಾಷ್ಟ್ರೀಯ ಶಿಕ್ಷಣ ನೀತಿ ಶಾಲಾ ಮೌಲ್ಯಮಾಪನ ಬಲಗೊಳಿಸುವ ನಿಟ್ಟಿನಲ್ಲಿ ಗುರುತಿಸಿರುವಂತಹ 2 ಪದಗಳು ಯಾವುದಂದರೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ.
ದೈಹಿಕ ಶಿಕ್ಷಣ ಪಠ್ಯಪುಸ್ತಕವು ಪ್ರಾಯೋಗಿಕ ತಾತ್ವಿಕವಾಗಿ ರಚನೆಗೊಂಡಿರುವ ಅನುಪಾತ ಪ್ರಮಾಣ ಎಷ್ಟಂದರೆ 60:40 60 ಪ್ರಾಯೋಗಿಕ 40 ಇದು ಥಿಯರಿ. CCEನಲ್ಲಿ ಒಂದು ಶೈಕ್ಷಣಿಕ ವರ್ಷದಲ್ಲಿ ದೈಹಿಕ ಶಿಕ್ಷಣದಲ್ಲಿ ನಡೆಸುವ ಒಟ್ಟು ಪರೀಕ್ಷೆಗಳು ಕ್ರಮವಾಗಿ ದೈಹಿಕ ಸಾಮರ್ಥ್ಯ, ರೂಪಣಾತ್ಮಕ, ಸಂಕಲನಾತ್ಮಕ. ದೈಹಿಕ ಸಾಮರ್ಥ್ಯ ಪರೀಕ್ಷೆಗಳು ಎಷ್ಟು ಬಿಡಬೇಕು, ಅಲ್ಲಿ 2 ಮಾಡಬೇಕು, 4 ರೂಪಣಾತ್ಮಕ, 2 ಸಂಕಲನ, ಟೋಟಲ್ ಬಂದುಬಿಟ್ಟು ಎಷ್ಟಾಯ್ತವೆ, 8 ಆಯ್ತವೆ. ದೈಹಿಕ ಸಾಮರ್ಥ್ಯ ಪರೀಕ್ಷೆಗಳನ್ನು ನಡೆಸುವಂತಹ ತಿಂಗಳುಗಳು ಯಾವ್ಯಾವು? ಜೂನ್ ಕೊನೆಯಲ್ಲಿ, ಜನವರಿ ಕೊನೆಯಲ್ಲಿ. ಅದರಲ್ಲಿ ಜೂನ್ ಜನವರಿ ಕೊಟ್ಟಿದ್ದಾರೆ, ನೆನ್ಪಿಟ್ಕೋಬೇಕು. 3ನೇ ರೂಪಣಾತ್ಮಕ ಪರೀಕ್ಷೆಯನ್ನು ನಡೆಸಿದ ತಿಂಗಳು ಮತ್ತು ಯಾವ ಚಟುವಟಿಕೆಗೆ ನಡೆಸಲಾಗ್ತದೆ ಅಂದರೆ ಅದು ಡಿಸೆಂಬರ್ನಲ್ಲಿ ಮೇಲಾಟಗಳಿಗೆ ನಡೆಸ್ತಾರೆ. F3. CCA ಎಂಬುದು ಏನು ಅಂದರೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ, ಕಂಟಿನ್ಯೂಯಸ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯುವೇಷನ್ ಅಂತೇಳಿ ಕರಿತೀವಿ. ಒಂದು ರೂಪಣಾತ್ಮಕ ಮೌಲ್ಯಮಾಪನವನ್ನು ಎಷ್ಟು ಕೌಶಲ್ಯಗಳಿಗೆ ಎಷ್ಟು ಅಂಶಗಳು ನಡೆಸ್ತಾರೆ ಅಂದರೆ 2 ಕೌಶಲ್ಯಗಳಿಗೆ 10 ಅಂಶಗಳಿಗೆ ಏನು ಮಾಡ್ತಾರೆ, ನಡೆಸ್ತಾರೆ. 2 ಕೌಶಲ್ಯ ಇರಬೇಕು, ಅದು 10 ಅಂಗಗಳಿಗೆ ನಡೆಸ್ತೀವಿ. CCE ಅಡಿಯಲ್ಲಿ 9ನೇ ತರಗತಿಯ ಮೊದಲನೇ ಸೆಮಿಸ್ಟರ್ನಲ್ಲಿ ನಡೆಸುವ ದೈಹಿಕ ಸಾಮರ್ಥ್ಯ ಪ್ಲಸ್ ರೂಪಣಾತ್ಮಕ ಸಂಕಲನಾತ್ಮಕ ಪರೀಕ್ಷೆಗಳ ಕ್ರಮ. CCE ಅಡಿಯಲ್ಲಿ 9ನೇ ತರಗತಿಯ ಒಂದು ಮಕ್ಕಳಿಗೆ ಮೊದಲನೇ ಸೆಮಿಸ್ಟರ್ನಲ್ಲಿ ನಡೆಸುವಂಥ ದೈಹಿಕ ಸಾಮರ್ಥ್ಯ ಪರೀಕ್ಷೆಗಳು ಎಷ್ಟಿರ್ತವೆ? 1 ರೂಪಣಾತ್ಮಕ 2 ಅಂದರೆ ಹಾಫ್ ಕೇಳಿದ್ದಾರೆ, ಇಲ್ಲಿ ಹಾಫ್ ಸೆಮಿಸ್ಟರ್, ಮತ್ತು essay 1 ಟೋಟಲ್ ಬಂದುಬಿಟ್ಟು 4. ಒಂದು ವರ್ಷದ ಕೇಳಿದ್ರೆ 8 ಆಗ್ತೇವೆ, ಅದರಲ್ಲಿ 6 ತಿಂಗಳು ಕೇಳಿದ್ರೆ 4 ಆಗ್ತವೆ. ಪ್ರತಿ ವಿದ್ಯಾರ್ಥಿಗೆ ದೈಹಿಕ ಪರೀಕ್ಷೆಯನ್ನು 10 ಅಂಶಗಳಿಗೆ ಕಡ್ಡಾಯವಾಗಿ ಈ 3 ಪರೀಕ್ಷೆಗಳಲ್ಲಿ ಮಾಡಲೇಬೇಕು. ಅಲ್ಲಿ ವೇಗ, ಬಲ, ಕಷ್ಟ ಸಹಿಷ್ಣುತೆ 3 ಅಂಶ ಕಡ್ಡಾಯವಾಗಿ ಮಾಡಬೇಕು. ಅದರಲ್ಲಿ ಲಾಸ್ಟಿಗೆ ಏನಿರುತ್ತೆ, ಭಾಗವಹಿಸೋಕ್ಕೆ ಬರ್ತೈತೆ. ಸಂಕಲನಾತ್ಮಕ ಪರೀಕ್ಷೆಗೆ ಒಂದು ಪ್ರಶ್ನೆ ಪತ್ರಿಕೆ ಏನು ಮಾಡ್ತಾಯಿದ್ದೀವಿ, ರಚನೆ ಮಾಡ್ತಿದ್ದೀವಿ. ಅದಕ್ಕೆ ರಚನೆ ಮಾಡಲು ಅನುಸರಿಸಬೇಕಾದ ಒಟ್ಟು ಹಂತಗಳು ಎಷ್ಟು ಅಂದರೆ 8 ಹಂತಗಳು. 8 ಹಂತಗಳ ಮೇಲೆ ನೋಡಬೇಕು, ಪ್ರಶ್ನೆ ಪತ್ರಿಕೆ ರಚನೆ ಮಾಡಬೇಕು. 1959ರಲ್ಲಿ ಭಾರತ ಸರ್ಕಾರವು ರಾಷ್ಟ್ರೀಯ ದೈಹಿಕ ಆಂದೋಲನವನ್ನು ಅಂದರೆ NPEPT ಈ ಶಿಕ್ಷಣ ಮಹಾವಿದ್ಯಾಲಯದ ಒಂದು ಸಹಾಯದಿಂದ ರೂಪಿಸುತ್ತದೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಒಂದು ಕಾಲೇಜಿನೊಂದಿಗೆ ಏನು ಮಾಡ್ತೈತೆ, ಸಹಯೋಗದೊಂದಿಗೆ ಮಾಡ್ತೈತೆ. ಅಂದರೆ ಗಾಲಿಯನ್ನ ಲಕ್ಷ್ಮೀಬಾಯಿ ದೈಹಿಕ ಶಿಕ್ಷಣದ ಒಂದು ಸಹಯೋಗದಲ್ಲಿ ಮಾಡ್ತೈತೆ. ಇದು ಸಂಕಲನಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ರಚನೆಯಲ್ಲಿ ಉದ್ದಿಷ್ಟಾಧಾರಿತ ಜ್ಞಾನಕ್ಕೆ ನಿಗದಿಪಡಿಸಿರುವ ಶೇಕಡಾವಾರು ಪರ್ಸೆಂಟೇಜ್ ಎಷ್ಟಂದರೆ ಅದು 35%. ಸಂಕಲನಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ರಚನೆಯಲ್ಲಿ ಕಠಿಣತೆಯ ಮಟ್ಟ ಆಧರಿಸಿ ಸಾಧಾರಣಕ್ಕೆ 47.5% ನೀಡಿದರೆ ಸುಲಭಕ್ಕೆ ಎಷ್ಟು ನೀಡ್ತೀರಿ ಅಂದರೆ ಅದು 37.5 ನೀಡ್ತೀವಿ. ಒಬ್ಬ ವಿದ್ಯಾರ್ಥಿ ಒಂದು ಸಂಕಲನಾತ್ಮಕ ಪರೀಕ್ಷೆಯಲ್ಲಿ 20 ಅಂಶಗಳಿಗೆ 15 ಅಂಶಗಳು ಪಡೆದಾಗ ಅವನಿಗೆ ಯಾವ ಶ್ರೇಣಿ ನೀಡ್ತೀವಿ ಅಂದರೆ ನಾವು ಎ ಶ್ರೇಣಿಯನ್ನು ನೀಡ್ತೀವಿ. ಎ ಶ್ರೇಣಿ ನೀಡಬೇಕಾದ್ರೆ ಎಷ್ಟು ಹೇಳಿದ್ದೀನಿ, ಅಲ್ಲಿ 89ರಿಂದ ಎಷ್ಟಿರಬೇಕು, 70ರವರೆಗೂ ಪಡೆದಿರಬೇಕು. ಅಂದರೆ 90ರಿಂದ 100 ಪಡ್ಕೊಂಡಿದ್ರೆ ಅವ್ರಿಗೆ ಏನು ಮಾಡ್ತೀವಿ, ಎ ಪ್ಲಸ್ ನೀಡ್ತೀವಿ. ಏನಾದರೂ 70ರಿಂದ 89 ಪಡ್ಕೊಂಡ್ರೆ ಅವ್ರಿಗೆ ಏನು ಮಾಡ್ತೀವಿ, ನಾವು ಎ ಅಂಥೇಳಿ ನೀಡ್ತೀವಿ. ಎಲ್ಲಿದೆ ನೋಡ್ರಿ, ನಾನು ಸರಿ ನೋಡ್ಕೊಳ್ಳೋದು. ಒಬ್ಬ ವಿದ್ಯಾರ್ಥಿ ಏನಾದರೂ 90ರಿಂದ 100 ಅಂಕಗಳು ಪಡೆದರೆ ಎ ಪ್ಲಸ್ಸು. ಅದೇ 89 ಅಂದರೆ ಕಡಿಮೆ ಮಾಡ್ಕೋಬೇಕಿಲ್ಲಿ, ಇದ್ರ ಕಡಿಮೆ ಹೇಳಬೇಕಾದ್ರೆ 70ರಿಂದ 89 ಪಡ್ಕೊಂಡ್ರೆ ಅದು ನಮಗೇನು ಸಿಗ್ತೈತೆ, ಎ ಸಿಗ್ತೈತೆ. ಅದೇ 50ರಿಂದ 69 ಪಡ್ಕೊಂಡ್ರೆ ಅವನಿಗೇನು ಸಿಗ್ತೈತೆ, ಇಲ್ಲಿ ಬಿ ಪ್ಲಸ್ ಸಿಗ್ತೈತೆ. 30ರಿಂದ 49 ಏನಾದರೂ ಪಡ್ಕೊಂಡು ಅಂದರೆ ಏನು ಸಿಗ್ತೈತೆ, ಬಿ ಸಿಗ್ತೈತೆ. 30ಕ್ಕಿಂತ ಕಡಿಮೆ ಪಡ್ಕೊಂಡ್ರೆ ಏನು ಬರುತ್ತೆ, ಸಿ ಸಿಗ್ತೈತೆ. ಒಟ್ಟು ಶ್ರೇಣಿಗಳು ಎಷ್ಟು ನೀಡ್ತೀವಿ ಅಂತ ಕೇಳ್ತೀರಿ, 5 ಶ್ರೇಣಿಗಳಲ್ಲಿ ನೀಡ್ತೀವಿ. ಇಷ್ಟೇನಾಯಿತು ದೈಹಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಪರೀಕ್ಷೆಗಳು ಮತ್ತು ಮೌಲ್ಯಮಾಪನ ಒಂದು ಟಾಪಿಕ್ನಲ್ಲಿ ನಾವು 4 ಅಧ್ಯಾಯಗಳನ್ನು ಸತತವಾಗಿ ಚರ್ಚೆ ಮಾಡಿದ್ದೀವಿ. ಇದು ಸ್ವಲ್ಪ ನಮಗೆ ಸೈನ್ಸ್ ಥರ ಸ್ವಲ್ಪ ಟ್ರಿಕ್ ಇರ್ತದೆ, ಆದರೂ ಕೂಡ ನಾವು ಓದ್ಕೊಳ್ಳೇಬೇಕು. ಸ್ವಲ್ಪ ನಾವು ಒಂದು 4 ಸರಿ ಏನು ಮಾಡಿ ರಿವಿಷನ್ ಮಾಡಿಕೊಂಡು ಸ್ಟಡಿ ಮಾಡಿ, ಹಾಗಾದರೆ ನಿಮಗೆ ಈಸಿ ಆಗುತ್ತೆ. ಇಲ್ಲಾಂದರೆ ಸ್ವಲ್ಪ ಇದು ಟಫ್ ಅನಿಸ್ತೈತಿ. ಒಂದು ರಿವಿಷನ್ ಮಾಡ್ತಾ ಸ್ವಲ್ಪ ಸುಲಭ ಮಾಡ್ಕೋಬೋದು. ಹಾಗಾಗಿ ನೀವು ಕೂಡ ರಿವಿಷನ್ ಮಾಡಿ ಅಂತ ಹೇಳ್ತೀನಿ.
ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.